ರಾಜ್ಯದಲ್ಲಿ ಬರ ಘೋಷಣೆ ಆಗಬೇಕು ಅನ್ನುವಂತ ಆಗ್ರಹ ಕೇಳಿ ಬರ್ತಾ ಇದೆ. ಬರ ಘೋಷಣೆ ಆದ್ರೆ ರೈತರಿಗೆ ಬಹಳ ಅನುಕೂಲ ಆಗುತ್ತೆ. ಎನ್ಡಿಆರ್ಎಫ್ ನಿಯಮದ ಪ್ರಕಾರ ಬರ ಘೋಷಣೆ ಆದ್ರೆ ಸಬ್ಸಿಡಿ ಸಿಗುತ್ತೆ ರೈತರಿಗೆ. ಮಳೆ ಆಶ್ರಿತ ಬೆಳೆಗೆ ಗರಿಷ್ಠ 2 ಎಕರೆಗೆ 8,500 ರೂಪಾಯಿ ಪರಿಹಾರ ಸಿಗುವಂತ ನಿರೀಕ್ಷೆ ಇದೆ. ಆಗದೇ ಇದ್ರೆ ಬಹಳ ಕಡಿಮೆ, ಅದರಲ್ಲೂ ಸಿಗೋದು ಕೂಡ ಬಹಳ ಕಡಿಮೆ. ನೀರಾವರಿ ಬೆಳೆಗೆ ಗರಿಷ್ಠ 2 ಎಕರೆಗೆ 17,000 ರೂಪಾಯಿ ಸಬ್ಸಿಡಿ ಸಿಗುವಂತ ನಿರೀಕ್ಷೆ ಇದೆ. ಬಹುವಾರ್ಷಿಕ ಬೆಳೆಗೆ ಗರಿಷ್ಠ 2 ಎಕರೆಗೆ 22,000 ಸಬ್ಸಿಡಿ ಸಿಗುತ್ತೆ. ರೈತರಿಗೆ ಬಹಳ ಅನುಕೂಲ ಆಗುತ್ತೆ ಬರ ಘೋಷಣೆ ಮಾಡಿ ಅನ್ನುವಂಥದ್ದನ್ನ ಈಗಾಗಲೇ ಹೇಳಲಾಗ್ತಾ ಇದೆ. ಕಳೆದ 1 ತಿಂಗಳಿನಿಂದಲೂ ಕೂಡ ಮಳೆ ಪ್ರಮಾಣ ಬಹಳ ಕಡಿಮೆ ಇದೆ. ಜೊತೆಗೆ ಅನೇಕ ಕಡೆಗಳಲ್ಲಿ ಮಳೆನೇ ಆಗಿಲ್ಲ. ಮಳೆ ಆಶ್ರಿತ ಅನೇಕ ಬೆಳೆಗಳಿದೆ. ಇದರಿಂದ ರೈತರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಅವರೆಲ್ಲರಿಗೂ ಕೂಡ ಈ ಬರ ಘೋಷಣೆ ಆಗಿದ್ದೇ ಆದಲ್ಲಿ ಅನುಕೂಲಗಳು ಆಗುತ್ತೆ. ಹಾಗಾಗಿ ಆದಷ್ಟು